ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಅಭಿಷೇಕ್ ಹೋಗ. ನಮ್ಮ ಸ್ಪರ್ಧಾ ಅರಿವು ಅಕಾಡೆಮಿಯಲ್ಲಿ ಇವಾಗ ಆಲ್ರೆಡಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಸಬ್ಜೆಕ್ಟ್ಸ್ ಗಳನ್ನ ಬೆಳಗ್ಗೆ ಕ್ಲಾಸಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಅಂಡ್ ಇವತ್ತಿಂದ ನಾವೇನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಬಯಾಲಜಿನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಆ ಬಯಾಲಜಿ ಬೇಸ್ ಮೇಲೆ ನಡೆದಿರುವಂತ ಟೆಸ್ಟ್ ಸೀರೀಸ್ ಅಲ್ಲಿ ಬಯಾಲಜಿಯಲ್ಲಿ ಏನೇನ್ ಕ್ಲಾಸ್ ರೂಮ್ ಅಲ್ಲಿ ಡಿಸ್ಕಷನ್ ಆಗಿದೆ ಅದ್ರ ಬೇಸ್ ಮೇಲೆ ನಡೆದಿರುವಂತ ಟೆಸ್ಟ್ ಸೀರೀಸ್ ಗಳಲ್ಲಿ ಏನೇನ್ ಕ್ವಶನ್ಸ್ ಗಳು ಬಂದಿತ್ತು ಆ ಕ್ವಶನ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗೋಣ, ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ತುಂಬಾ ಚೆನ್ನಾಗಿರುವಂತ ಕ್ವಶನ್ಸ್ ಗಳು ಬಂದಿದ್ದಾವೆ, ಅವುಗಳನ್ನ ನೋಡ್ಕೊಳ್ತಾ ಹೋಗೋಣ. ಸೊ ಅದ್ರ ಯೂಸ್ ನೀವು ತಗೊಳ್ತಾ ಹೋಗಿ. ಓಕೆ, ಸೊ ಏನ್ ಹೇಳ್ತಾ ಇದೆ ನೋಡಿ, ಕಿಂಗ್ಡಮ್ ಗಳ ಬಗ್ಗೆ ಕೇಳ್ತಾರೆ, ಅಂದ್ರೆ ಸಾಮ್ರಾಜ್ಯಗಳ ಬಗ್ಗೆ ಕೇಳ್ತಾರೆ. ಇವಾಗ ಏನಾಗುತ್ತೆ, ಎಲ್ಲಾ ಲಿವಿಂಗ್ ಆರ್ಗನಿಸಮ್ಸ್ ಅಥವಾ ಎಲ್ಲಾ ಜೀವಿ ಇರುವಂತ ವಸ್ತುಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಅಥವಾ RH ವಿಟೇಕರ್ ಅವ್ರು ಏನ್ ಮಾಡ್ತಾರೆ, 5 ಕಿಂಗ್ಡಮ್ ಗಳಾಗಿ ಅಥವಾ 5 ಸಾಮ್ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ. ಓಕೆ, ಹಾಗಾದ್ರೆ ಆ 5 ಕಿಂಗ್ಡಮ್ ಗಳು ಅಥವಾ 5 ಸಾಮ್ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಮೊನೆರಾ, ಪ್ರೋಟಿಸ್ಟಾ, ಫಂಗೈ ಶಿಲೀಂಧ್ರಗಳು, ದೆನ್ ಪ್ಲಾಂಟೆ ಸಸ್ಯ ಸಾಮ್ರಾಜ್ಯ, ಅನಿಮಲಿಯಾ ಪ್ರಾಣಿ ಸಾಮ್ರಾಜ್ಯ. ಸೊ ಯಾವ್ದರ ಆಧಾರದ ಮೇಲೆ ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಬಾಡಿ ಒಂದೇ ಸೆಲ್ ಇಂದ ಆಗಿದೆನಾ ಅಥವಾ ಹೆಚ್ಚಿಗೆ ಸೆಲ್ ಇಂದ ಆಗಿದೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಒಂದೇ ಸೆಲ್ ಇಂದ ಆಗಿರೋದು, ಹ್ಯೂಮನ್ ಹೆಚ್ಚಿಗೆ ಸೆಲ್ ಇಂದ ಆಗಿರೋದು. ಒಂದೇ ಸೆಲ್ ಇಂದ ಆಗಿದ್ರೆ ಯೂನಿಸೆಲ್ಯುಲರ್ ಏಕಕೋಶೀಯ ಜೀವಿ, ಹೆಚ್ಚಿಗೆ ಸೆಲ್ ಇಂದ ಆಗಿದ್ರೆ ಮಲ್ಟಿ ಸೆಲ್ಯುಲರ್ ಅಥವಾ ಬಹುಕೋಶೀಯ ಜೀವಿ. ಹೌದಾ? ಇದು ಒಂದು ಕ್ಯಾರೆಕ್ಟರ್ ಆಯ್ತು. ಒಂದೇ ಸೆಲ್ ಇಂದ ಆಗಿದ, 2-3 ಸೆಲ್ಗಳಿಂದ ಆಗಿದ, ಯೂನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಈ ತರ. ಅಂಡ್ ಅದ್ರ ಜೊತೆಗೆ ಆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದನ್ನ ಇಲ್ವಾ, ಒಂದೊಳ್ಳೆ ನ್ಯೂಕ್ಲಿಯಸ್ ಇರ್ಲಿಲ್ಲ, ಒಳಗಡೆ ನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಬೆಳೆದಿಲ್ಲ ಅಂತಂದ್ರೆ, ಒಳಗಡೆ ನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಬೆಳೆದಿಲ್ಲ ಅಂದ್ರೆ ಇದನ್ನು ಪ್ರೋ ಕ್ಯಾರಿಯೋಟ್ ಅನ್ಬೇಕು. ಒಳಗಡೆ ನ್ಯೂಕ್ಲಿಯಸ್ ಚೆನ್ನಾಗಿ ಬೆಳೆದಿತ್ತು ಇದ್ರೆ ಯು ಕ್ಯಾರಿಯೋಟ್ ಅನ್ಬೇಕು. ಪ್ರೋ ಕ್ಯಾರಿಯೋಟ್, ಯು ಕ್ಯಾರಿಯೋಟ್. ಒಂದೇ ಸೆಲ್ ಇದ್ರೆ ಯೂನಿಸೆಲ್ಯುಲರ್, ಹೆಚ್ಚಿಗೆ ಸೆಲ್ ಇದ್ರೆ ಮಲ್ಟಿಸೆಲ್ಯುಲರ್. ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಪ್ರೋ ಕ್ಯಾರಿಯೋಟ್, ನ್ಯೂಕ್ಲಿಯಸ್ ಇದೆ ಅಂದ್ರೆ ಯು ಕ್ಯಾರಿಯೋಟ್. ಈ ರೀತಿ ಮೇನ್ ಆಗಿ ಕ್ಯಾರೆಕ್ಟರ್ಸ್ ಗಳ ಗುಣಲಕ್ಷಣ ಯೂಸ್ ಮಾಡ್ಕೊಂಡು ಆ 5 ಕಿಂಗ್ಡಮ್ ಗಳನ್ನ ಡಿವೈಡ್ ಮಾಡ್ತಾ ಬರ್ತಾರೆ. ಸೊ ಹಾಗಿದ್ರೆ ಯಾವ್ಯಾವುದು ಅಂತಂದ್ರೆ ಮೊನೆರಾದಲ್ಲಿ ಎಲ್ಲ ಬ್ಯಾಕ್ಟೀರಿಯಾಗಳೇ ಬರೋದು. ಹಾಗಾದ್ರೆ ಆ ಬ್ಯಾಕ್ಟೀರಿಯಾಗಳ ನೀವು ಚೆಕ್ ಮಾಡಿ ನೋಡಿದಾಗ ಒಂದೇ ಸೆಲ್ ಇಂದ ಆಗಿರುತ್ತೆ ಯೂನಿಸೆಲ್ಯುಲರ್, ಅದ್ರಲ್ಲಿ ನ್ಯೂಕ್ಲಿಯಸ್ ಇರಲ್ಲ, ಪ್ರೋಕ್ಯಾರಿಯೋಟ್. ಹಾಗೆ ನೆಕ್ಸ್ಟ್ ಒನ್ ಪ್ರೋಟಿಸ್ಟಾ. ಈ ಪ್ರೋಟಿಸ್ಟಾದಲ್ಲಿ ನೆಕ್ಸ್ಟ್ ಬರೋದು ಯಾವ್ದು ಬರುತ್ತೆ, ಈ ಅಮೀಬಾ ಅವುಗಳೆಲ್ಲ ಬರ್ತವೆ, ಅಮೀಬಾ ಯುಗ್ಲಿನ. ಇವುಗಳಲ್ಲಿ ಯೂನಿಸೆಲ್ಯುಲರ್ ಅಮೀಬಾ ಎಲ್ಲ ಇದು ಒಂದೇ ಸೆಲ್ ಇಂದ ಆಗಿರೋದು, ಬಟ್ ಅದ್ರಲ್ಲಿ ನ್ಯೂಕ್ಲಿಯಸ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಅವುಗಳು ಯು ಕ್ಯಾರಿಯೋಟ್. ನೆಕ್ಸ್ಟ್ ಫಂಗೈ ಅಥವಾ ಶಿಲೀಂಧ್ರ ಸಾಮ್ರಾಜ್ಯವನ್ನ ನೋಡ್ತಾರೆ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಯೂನಿಸೆಲ್ಯುಲರ್, ಅಂದ್ರೆ ಅದರಲ್ಲಿ ಯೂನಿಸೆಲ್ಯುಲರ್ ಏಕಕೋಶ ಜೀವಿಗಳು ಜಾಸ್ತಿ ಇರ್ತವೆ, ಬಟ್ ಬಹುಕೋಶ ಜೀವಿಗಳು ಸ್ವಲ್ಪ ಕಡಿಮೆ ಇರ್ತವೆ. ಓಕೆ, ಜೊತೆಗೆ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಹೀಗಾಗಿ ಅವುಗಳು ಯು ಕ್ಯಾರಿಯೋಟ್. ನೆಕ್ಸ್ಟ್ ಒಂದು ಪ್ಲಾಂಟ್ ಸಸ್ಯ ಸಾಮ್ರಾಜ್ಯ ಅಂತ ಬಂದಾಗ ಆ ಸಸ್ಯ ಸಾಮ್ರಾಜ್ಯದಲ್ಲಿ ಎಲ್ಲವೂ ಪ್ಲಾಂಟ್ಸ್ ಎಲ್ಲವೂ ಮಲ್ಟಿಸೆಲ್ಯುಲರ್, ಬಾಡಿ ಕಂಪ್ಲೀಟ್ ಆಗಿ ಹೆಚ್ಚಿಗೆ ಸೆಲ್ ಇಂದ ಆಗಿದೆ, ಹೀಗಾಗಿ ಅವೆಲ್ಲವೂ ಮಲ್ಟಿಸೆಲ್ಯುಲರ್ ಆಗಿರ್ತವೆ, ಜೊತೆಗೆ ನ್ಯೂಕ್ಲಿಯಸ್ ಇರುತ್ತೆ, ಯು ಕ್ಯಾರಿಯೋಟ್. ಅಂಡ್ ಅವುಗಳು ಮೋಸ್ಟ್ ಆಫ್ ದೆಮ್ ತಮ್ಮ ಫುಡ್ ನ ತಾವೇ ಪ್ರೊಡಕ್ಷನ್ ಮಾಡ್ಕೊಳ್ತವೆ, ಹೀಗಾಗಿ ಅವುಗಳಿಗೆ ಏನಂತ ಹೇಳ್ತೀವಿ ನಾವು, ಆಟೋಟ್ರೋಪಿಕ್ ಅಂತ ಕರಿತೀವಿ. ಆಟೋಟ್ರೋಪಿಕ್ ಅಂದ್ರೆ ಸ್ವಪೋಷಿಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಅನಿಮಲಿಯಾ ಅಂದ್ರೆ ಪ್ರಾಣಿ ಸಾಮ್ರಾಜ್ಯ ಅಂತ ಬಂದಾಗ ಇವುಗಳು ಬಾಡಿ ಕಂಪ್ಲೀಟ್ ಆಗಿ ಹೆಚ್ಚಿಗೆ ಸೆಲ್ಗಳಿಂದ ಆಗಿದೆ, ಹೀಗಾಗಿ ಇವುಗಳು ಮಲ್ಟಿಸೆಲ್ಯುಲರ್ ಆಗಿರ್ತವೆ. ಮಲ್ಟಿಸೆಲ್ಯುಲರ್, ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಯು ಕ್ಯಾರಿಯೋಟ್. ಅಂಡ್ ಜೊತೆಗೆ ತಮ್ಮ ಆಹಾರವನ್ನು ತಾವು ಉತ್ಪಾದನೆ ಮಾಡ್ಕೊಳಿಕ್ ಆಗಲ್ಲ, ಈಗ ಬೇರೆ ಮೇಲೆ ಡಿಪೆಂಡ್ ಇರ್ತವೆ, ಅವ್ರಿಗೆ ನಾವು ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ. ಹೆಟೆರೋಟ್ರೋಪ್ಸ್ ಅಥವಾ ಪರಪೋಷಿಗಳು ಅಂತ ಕರಿತೀವಿ. ಈ ರೀತಿ 5 ಕಿಂಗ್ಡಮ್ ಅಲ್ಲೂ ನಾವು ಈ ತರ ಡಿವಿಷನ್ ಮಾಡ್ತಾ ಬರ್ಬೋದು. ಇವಾಗ ಏನ್ ಕೇಳಿದಾರೆ, ಯಾವ ಕಿಂಗ್ಡಮ್ ಅಲ್ಲಿ ಪ್ರೋಕ್ಯಾರಿಯೋಟ್ ಮತ್ತೆ ಯೂನಿಸೆಲ್ಯುಲರ್ ಇದೆ ಅಂತ ಕೇಳಿದ್ದಾರೆ. ಯೂನಿಸೆಲ್ಯುಲರ್ ಅಂದ್ರೆ ಏಕಕೋಶ ಜೀವಿ, ಒಂದೇ ಸೆಲ್ಲು, ಜೊತೆಗೆ ಒಳಗಡೆ ನ್ಯೂಕ್ಲಿಯಸ್ ಇರಬಾರ್ದು. ನೋಡಿ, ಇವರೆಲ್ಲರಲ್ಲೂ ಫಂಗಸ್, ಪ್ರೋಟಿಸ್ಟಾ ಇವರೆಲ್ಲರೂ ನ್ಯೂಕ್ಲಿಯಸ್ ಇದೆ, ಇವೆಲ್ಲ ಯು ಕ್ಯಾರಿಯೋಟ್. ನ್ಯೂಕ್ಲಿಯಸ್ ಇಲ್ಲದೆ ಇರೋದು ಒಂದೇ, ಯಾವ್ದು ಮೊನೆರಾ ಒಂದೇ, ಅಂದ್ರೆ ಬ್ಯಾಕ್ಟೀರಿಯಾಗಳು ಒಂದೇ. ಹೀಗಾಗಿ ಈ ಆಪ್ಷನ್ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಮೊನೆರಾ ಕಿಂಗ್ಡಮ್ ಕರೆಕ್ಟ್ ಆಗುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮುಂದೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಈ ಡಿವಿಷನ್ ಬೇಸ್ ಮೇಲೆ RH ವಿಟೇಕರ್ ಮಾಡುವಂತ ಈ ಡಿವಿಷನ್ ಗಳ ಬೇಸ್ ಮೇಲೆ, ಈ ವಿಭಜನೆಗಳ ಆಧಾರದ ಮೇಲೆ ಇರೋದು. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೇಳ್ತಿದ್ದಾರೆ, ಆಟೋಟ್ರೋಪಿಕ್. ಮೊನೆರಾದಲ್ಲಿ ಯಾವ್ದು ಆಟೋಟ್ರೋಪಿಕ್ ಅಂದ್ರೆ ಮೊನೆರಾ ಸಾಮ್ರಾಜ್ಯದಲ್ಲಿ ಬರೋದೆಲ್ಲರೂ ಬ್ಯಾಕ್ಟೀರಿಯಾಗಳು. ಇವ್ರು ಇಂಡೈರೆಕ್ಟ್ ಆಗಿ ಏನ್ ಕೇಳ್ತಿದ್ದಾರೆ, ಆ ಎಲ್ಲಾ ಬ್ಯಾಕ್ಟೀರಿಯಾಗಳಲ್ಲಿ ಯಾವ್ದು ಸ್ವಪೋಷಕ ಬ್ಯಾಕ್ಟೀರಿಯಾ, ಅಂದ್ರೆ ತಮ್ಮ ಆಹಾರವನ್ನ ತಾವೇ ಉತ್ಪಾದನೆ ಮಾಡ್ಕೊಳ್ಳೋ ಬ್ಯಾಕ್ಟೀರಿಯಾ ಯಾವ್ದು. ಸೊ ಸೈನೋ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಇದ್ರ ಇನ್ನೊಂದು ಹೆಸರು ಬ್ಲೂ ಗ್ರೀನ್ ಆಲ್ಗೆ ಅಥವಾ ನೀಲಿ ಹಸಿರು ಶೈವಲ ಅಂತ ಹೇಳಿ. ಅದು ಫೋಟೋಸಿಂಥಸಿಸ್ ಮಾಡಿಸಿ ತನ್ನೊಳಗೆ ಕ್ಲೋರೋಫಿಲ್ ಅಥವಾ ಪತ್ರ ಇರುತ್ತೆ, ಫೋಟೋಸಿಂಥಸಿಸ್ ಮಾಡಿಸಿ ತನ್ನ ಫುಡ್ ತಾನೇ ಪ್ರೊಡಕ್ಷನ್ ಮಾಡ್ಕೊಳ್ತಾ ಹೋಗುತ್ತೆ.
ಸೊ ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಮೊನೆರದಲ್ಲಿ ಜೆನೆಟಿಕ್ ಮೆಟಲ್ ಅಂದ್ರೆ ಜೀನ್ಸ್ ಗಳು ಹೆಂಗಿರ್ತವೆ? ಇವಾಗ ಒಂದು ಬ್ಯಾಕ್ಟೀರಿಯಾ ಈ ತರ ಇದೆ ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಸೆಲ್ ವಾಲ್ ಕೋಶ ಭಿತ್ತಿ ಇರುತ್ತೆ, ಒಳಗಡೆ ಸೆಲ್ ಮೆಂಬ್ರೇನ್ ಅಂತ ಇರುತ್ತೆ, ಅಂಡ್ ಇದ್ರೊಳಗಡೆ ನೋಡ್ತಾ ಹೋದ್ರೆ ಜೆನೆಟಿಕ್ ಮೆಟಲ್ ಜೀನ್ಸ್ ಗಳು ಹೆಂಗಿರ್ತವೆ. ಆ ಜೀನ್ಸ್ ಗಳು ಡಿಎನ್ಎ ರೂಪದಲ್ಲಿ ಈ ರೀತಿ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಕೂತ್ಕೊಂಡಿರ್ತದೆ, ಡಿಎನ್ಎ ರೂಪದಲ್ಲಿ ಈ ತರ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಕೂತ್ಕೊಂಡಿರ್ತದೆ, ಬಟ್ ಅದ್ರ ಸುತ್ತ ನ್ಯೂಕ್ಲಿಯಸ್ ಅನ್ನೋದು ಇರಲ್ಲ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, ಲೀನಿಯರ್ ಡಿಎನ್ಎ ಅಂದ್ರೆ ಸ್ಟೇಟ್ ಆಗಿರೋ ಡಿಎನ್ಎ, ಈ ಸ್ಟೇಟ್ ಆಗಿರೋ ಡಿಎನ್ಎ ಇದೆ ಅಂತ ಹೇಳ್ತಾರೆ. ಈ ತರ ಇಲ್ಲ, ಸರ್ಕಲ್ ಫಾರ್ಮ್ ಅಲ್ಲಿ ಸುತ್ಕೊಂಡಿದೆ. ಓಕೆ, ಸರ್ಕ್ಯುಲರ್ ಡಿಎನ್ಎ ಕರೆಕ್ಟ್, ವಿತೌಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೆ ಹೊರಗಡೆ ನ್ಯೂಕ್ಲಿಯಸ್ ಇರಲ್ಲ. ಕರೆಕ್ಟ್. ಸೊ ಈ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಮೂರನೇದು ಬಿ ಆಪ್ಷನ್. ನೆಕ್ಸ್ಟ್, ಮೈಕೋಪ್ಲಾಸಮ್ ನೋಡ್ಕೊಳ್ಳಿ. ಮೈಕೋಪ್ಲಾಸಮ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಓಕೆ, ಅದ್ರ ಸ್ಪೆಷಾಲಿಟಿ ನಿಮ್ಗೆ ಗೊತ್ತಿರುತ್ತೆ. ಈ ಮೈಕ್ರೋಪ್ಲಾಸಮ್ ಅನ್ನುವಂತ ಬ್ಯಾಕ್ಟೀರಿಯಾ ಜೀವಕೋಶನ ನೀವು ನೋಡಿದಾಗ ಎಲ್ಲಾ ಜೀವಿಗಳಿರುವಂತ ಅತಿ ಚಿಕ್ಕ ಜೀವಕೋಶ, ಸ್ಮಾಲೆಸ್ಟ್ ಸೆಲ್ ಇಸ್ ಮೈಕ್ರೋಪ್ಲಾಸಮ್. ಇದ್ರ ಸ್ಪೆಷಾಲಿಟಿ ಏನು ಅಂತ ಕೇಳ್ತಾರೆ. ಇವಾಗ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನ ನೀವು ಚೆಕ್ ಮಾಡಿ ನೋಡಿ, ಔಟರ್ ಸೆಲ್ ವಾಲ್ ಅಂತ ಇರುತ್ತೆ, ಕೋಶ ಭಿತ್ತಿ ಅಂತ ಇರುತ್ತೆ, ಸೆಲ್ ವಾಲ್ ಕೋಶ ಭಿತ್ತಿ. ಬಟ್ ಆದ್ರೆ ಮೈಕೋಪ್ಲಾಸಮ್ ಅಲ್ಲಿ ಆತರ ಸೆಲ್ ವಾಲ್ ಇರಲ್ಲ, ಜಸ್ಟ್ ಸೆಲ್ ಮೆಂಬ್ರೇನ್ ಕೋಶ ಪೊರೆ, ಒಳಗಿರುವಂತ ಕೋಶ ಪೊರೆ ಮಾತ್ರ ಇರುತ್ತೆ, ಮೇಲ್ಗಡೆ ಸೆಲ್ ವಾಲ್ ಇರಲ್ಲ. ಹೀಗಾಗಿ ಮೈಕೋಪ್ಲಾಸಮ್ ಸ್ಪೆಷಾಲಿಟಿ ಅಂದ್ರೆ ಲ್ಯಾಕ್ಸ್ ಸೆಲ್ ವಾಲ್, ಇದಕ್ಕೆ ಕೋಶ ಭಿತ್ತಿ ಅನ್ನೋದು ಇರಲ್ಲ. ಸೊ ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಇಲ್ಲೇನ್ ಕೇಳ್ತಾರೆ, ಯಾವುದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ಹಾನಿಕಾರಕ ಬ್ಯಾಕ್ಟೀರಿಯಾ? ನೋಡಿ ಇಲ್ಲಿ ಸ್ಟೆಪ್ಟೋಕೋಕಸ್ ನಿಮೋನಿಯಾ, ಇದರಿಂದ ಏನಾಗುತ್ತೆ, ನಿಮೋನಿಯಾ ಅನ್ನುವಂತ ರೋಗ ಬರುತ್ತೆ. ಸೊ ಲಂಗ್ಸ್ ಅಲ್ಲಿ ನಿಮೋನಿಯಾ ಅನ್ನುವಂತ ರೋಗ ಬರ್ತಾ ಹೋಗುತ್ತೆ, ಅದಕ್ಕೆ ನಾವು ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅಂತ ಹೇಳ್ತೀವಿ. ಇದರಿಂದ ಈ ಬ್ಯಾಕ್ಟೀರಿಯಿಂದ ಬರುವಂತ ರೋಗ ನಿಮೋನಿಯಾ. ಹಾಗಾಗಿ ಇದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಸೊ ಮೊನೆರೋದಲ್ಲಿ ಏನೇನು ಇದಾವೆ? ಸೊ ಇವಾಗ್ಲೇ ಹೇಳ್ತೆ, ಮೊನೆರೋದಲ್ಲಿ ಎಲ್ಲಾ ಬರೋದು ಬ್ಯಾಕ್ಟೀರಿಯಾಗಳೇ, ಹೀಗಾಗಿ ಅದಕ್ಕೆ ನಾವು ಬ್ಯಾಕ್ಟೀರಿಯಾ ಸಾಮ್ರಾಜ್ಯ ಅಂತಾನು ಕರಿತೀವಿ, ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅಂತಾನು ಕರಿತೀವಿ. ಸೊ ಹೀಗಾಗಿ ಆಪ್ಷನ್ ಏನ್ ಕರೆಕ್ಟ್ ಆಗುತ್ತೆ, ಸಿ ಕರೆಕ್ಟ್. ಬ್ಯಾಕ್ಟೀರಿಯಾ ಮತ್ತೆ ಸೈನೋ ಬ್ಯಾಕ್ಟೀರಿಯಾ, ಸಿ ಆಪ್ಷನ್ ಕರೆಕ್ಟ್. ಇಲ್ಲಿ ಪ್ರೋಟಿಸ್ಟಾ ಎರಡನೇ ಕಿಂಗ್ಡಮ್ ಬಗ್ಗೆ ಇವಾಗ ನಾವು ಎಲ್ಲಾ ಫಸ್ಟ್ ಕಿಂಗ್ಡಮ್ ಗಳ ಕ್ವಶನ್ ನೋಡ್ಕೊಂಡ್ವಿ. ಇವಾಗ ಸೆಕೆಂಡ್ ಕಿಂಗ್ಡಮ್ ಯಾವುದು, ಪ್ರೋಟಿಸ್ಟಾ. ಹಾಗಾದ್ರೆ ಇವಾಗ ಈ ಪ್ರೋಟಿಸ್ಟಾದಲ್ಲಿ ಏನೇನ್ ಬಂತು? ಅಮೀಬಾ ಬಂತು, ಅಮೀಬಾ, ಯೂಗ್ಲಿನಾ ಇವೆಲ್ಲ ಬರ್ತವೆ. ಸೊ ಪ್ರೋಟಿಸ್ಟಾ ಕಿಂಗ್ಡಮ್ ಇನ್ಕ್ಲೂಡ್ಸ್ ಆರ್ಗನಿಸಮ್ಸ್, ಯಾವ್ಯಾವ ಜೀವಿಗಳು ಇದರಲ್ಲಿ ಇರ್ತವೆ ಅಂದ್ರೆ ಆ ಜೀವಿಗಳ ಕ್ಯಾರೆಕ್ಟರ್ಸ್, ಗುಣಲಕ್ಷಣಗಳೇನಿದೆ. ಇವಾಗ ಅದರಲ್ಲಿ ಇವುಗಳೆಲ್ಲ ಯೂನಿಸೆಲರ್ ಏಕಕೋಶಿಗಳಾಗಿರ್ತವೆ. ಎಕ್ಸಾಂಪಲ್ ಅಮೀಬಾ ಏಕಕೋಶೀಯ ಜೀವಿ, ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಹೀಗಾಗಿ ಇವುಗಳೆಲ್ಲ ಯು ಕ್ಯಾರೋಟ್ ಆಗಿರ್ತವೆ, ಇವುಗಳೆಲ್ಲ ಯು ಕ್ಯಾರೋಟ್. ಸೊ ಒಂದು ಯೂನಿಸೆಲರ್ ಏಕಕೋಶ ಜೀವಿ ಮತ್ತೆ ಯು ಕ್ಯಾರೆಟ್ ನ್ಯೂಕ್ಲಿಯಸ್ ಇರುವಂತದ್ದು, ಆ ತರ ಕ್ಯಾರೆಕ್ಟರ್ಸ್ ಇವರಲ್ಲಿ ಇರ್ಬೇಕು. ಯು ಕ್ಯಾರೆಟ್ ಅಂಡ್ ಯೂನಿಸೆಲರ್, ಒಂದೇ ಏಕಕೋಶ ಜೀವಿ ಮತ್ತೆ ಯು ಕ್ಯಾರೆಟ್ ನ್ಯೂಕ್ಲಿಯಸ್ ಇರುವಂತದ್ದು. ಹಾಗಾಗಿ ಸೆವೆಂತ್ ಕ್ವಶನ್ ಗೆ ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಸೊ ಪ್ರೋಟೋಜೋವಾ ಅಥವಾ ಆದಿಜೀವಿ ಅಂತಾನು ಕರಿತೀವಿ. ಆ ಆದಿಜೀವಿ ಅಥವಾ ಪ್ರೋಟೋಜೋವಾ, ಯಾವ ಆದಿಜೀವಿ ನಮಗೆ ಒಂದು ರೋಗವನ್ನ ಬರೆಸುತ್ತೆ? ಆ ರೋಗ ಯಾವುದು? ಮಲೇರಿಯಾ. ಹಾಗೆ ಮಲೇರಿಯಾ ಬರ್ಸೋರು ಯಾರು? ಓದಿರ್ತೀರ, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಬಿ ಆಪ್ಷನ್ ಕರೆಕ್ಟ್. ಈ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನುವಂತ ಜೀವಿ ನಮ್ ದೇಹಕ್ಕೆ ಬರುತ್ತೆ, ಅದರಿಂದ ಮಲೇರಿಯಾ ಬರುತ್ತೆ. ಹಾಗೆ ನಮ್ ದೇಹಕ್ಕೆ ಅದನ್ನ ತಂದು ಬಿಡೋರು ಯಾರು? ಒಂದು ಸೊಳ್ಳೆ ಕಚ್ಚಿದಾಗ ಬರುತ್ತೆ. ಆ ಸೊಳ್ಳೆ ಯಾವ್ದಾಗಿರುತ್ತೆ? ಫೀಮೇಲ್ ಅನಾಫಿಲಸ್ ಮಾಸ್ಕಿಟೋ. ಫೀಮೇಲ್ ಅನಾಫಿಲಸ್, ಹೆಣ್ಣು ಅನಾಫಿಲಸ್ ಸೊಳ್ಳೆ ಕಚ್ಚಿದಾಗ ನಮ್ಗೆ ಇದು ಬರುತ್ತೆ. ಓಕೆ, ಸೊ ಬಿ ಆಪ್ಷನ್ ಕರೆಕ್ಟ್. ಇಲ್ಲಿ ಏನ್ ಕೇಳ್ತಾ ಇದ್ರೆ, ಪ್ರೋಟಿಸ್ಟಾದಲ್ಲಿ ಯಾವುದೋ ಒಂದು ಜೀವಿ ಇದೆ, ಆ ಜೀವಿಗೆ ಪ್ಲಾಸೆಲ್ಲಾ ಅಥವಾ ಕಷಾಂಗ ಅಂತ ಹೇಳ್ತೀವಿ, ಅದು ಇರಬೇಕು. ಜೊತೆಗೆ ಫೋಟೋಸಿಂಥಸಿಸ್ ಅಥವಾ ಪ್ರತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡ್ಬೇಕು. ಆದ್ರೆ ಪ್ರೋಟಿಸ್ಟಾದಲ್ಲಿ 3 ವಸ್ತು ಬರ್ತವೆ, ಮೇನ್ ಆಗಿ 3 ಜೀವಿಗಳು. ಒಂದು ಅಮೀಬಾ ಬರುತ್ತೆ, ಹೌದಾ? ಸೊ ಈ ರೀತಿ ಅಮೀಬಾ ಇರುತ್ತೆ. ಓಕೆ, ಇನ್ನೊಂದು ಯೂಗ್ಲಿನಾ, ಈ ರೀತಿ ಯೂಗ್ಲಿನಾ ಬರುತ್ತೆ. ಆ ಯೂಗ್ಲಿನಾಗೆ ಈ ರೀತಿ ಪ್ಲಾಸೆಲ್ಲಾ, ಇದನ್ನ ನಾವು ಪ್ಲಾಸೆಲ್ಲಾ ಅಥವಾ ಕಷಾಂಗ ಅಂತ ಕರಿತೀವಿ, ಕಷಾಂಗ ಪ್ಲಾಸೆಲ್ಲಾ. ನೆಕ್ಸ್ಟ್ ಪ್ಯಾರಾಮೆಸಿಯಂ ಈ ರೀತಿ ಬರುತ್ತೆ. ಈ ಪ್ಯಾರಾಮೆಸಿಯಂ ಮೇಲೆ ಇದು ಚಲಿಸುತ್ತೆ. ಪ್ಯಾರಾಮೆಸಿಯಂ ಚಲಿಸಲಿಕ್ಕೆ ಇದ್ರ ಮೇಲೆ ಸೀಲಿಯಾಗಳು ಅಥವಾ ಲೋಮಾಂಗಗಳು ಸಹಾಯ ಮಾಡ್ತವೆ. ಸೀಲಿಯಾ ಅಥವಾ ಲೋಮಾಂಗ ಅಂತ ಕರಿತೀವಿ. ಈ ಲೋಮಾಂಗಗಳು ಸಹಾಯ ಮಾಡ್ತವೆ. ಇವಾಗ ಕೇಳಿರೋದೇನು ಇಲ್ಲಿ, ಯಾರಲ್ಲಿ ಈ ಪ್ಲಾಸೆಲ್ಲಾ ಇದೆ, ಪ್ಲಾಸೆಲ್ಲಾ ಅಥವಾ ಕಷಾಂಗ ಇರೋದು ಯಾವ್ದು? ಯೂಗ್ಲಿನಾ. ಜೊತೆಗೆ ಅದ್ರಲ್ಲಿ ಕ್ಲೋರೋಫಿಲ್ ಇದ್ದು ಅದೇನ್ ಮಾಡುತ್ತೆ? ಫೋಟೋಸಿಂಥಸಿಸ್ ಮಾಡುತ್ತೆ, ಜೊತೆಗೆ ಸಂಶ್ಲೇಷಣೆ ಕ್ರಿಯೆನೂ ಮಾಡುತ್ತೆ. ಹೀಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಯೂಗ್ಲಿನಾ ಕರೆಕ್ಟ್ ಆಗುತ್ತೆ.
ಸೊ 9th ಕ್ವಶನ್ಗೆ ಯೂಗ್ಲಿನ. ಸೊ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್. ಸೊ ಪ್ರೊಟಿಸ್ಟಾದಲ್ಲಿ ಒಂದು ಜೀವಿ ಇದೆ, ಆ ಜೀವಿಯಿಂದ ಸ್ಲೀಪಿಂಗ್ ಸಿಕ್ನೆಸ್ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ನಿದ್ರೆ ಬರೋದು, ನಿದ್ರಾಹೀನತೆ ಕಾರಣವಾಗುತ್ತೆ ಅಂತ ಕೇಳ್ತಾರೆ. ನಿದ್ರೆ ಬರೋದು, ಸ್ಲೀಪಿಂಗ್ ಸಿಕ್ನೆಸ್. ಆ ಜೀವಿ ಯಾವುದು ಅಂತ ಕೇಳ್ತಾರೆ. ಆ ಜೀವಿ ಹೆಸರು ಟ್ರೈಪೆಂಡ್ಜೋಮಾ ಅಂತ ಕರೀತಾರೆ. ಟ್ರೈಪೆಂಡ್ಜೋಮಾ. ಸೊ ಈ ಇದರಿಂದ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 10th ಕ್ವಶನ್ ಬಿ ಆಪ್ಷನ್. ಓಕೆ, ನೆಕ್ಸ್ಟ್ ಒನ್. ಇಲ್ಲೇನ್ ಹೇಳ್ತಾ ಇದಾರೆ, ಫಂಗಸ್, ಯಾವ ಫಂಗಸ್ ಇಂದ ಪೆನ್ಸಿಲಿನ್ ತಕೊಂಡಿರ್ತಾರೆ. ಈ ನೀವು ಕ್ವಶನ್ ಫಂಗಸ್ ಕಿಂಗ್ಡಮ್ ಗಳ ಬಗ್ಗೆ ಓದ್ಬೇಕಾದ್ರೆ ಓದಿರ್ತಾರೆ. ಇನ್ ಕ್ಲಾಸ್ ರೂಮ್ ಅಲ್ಲೂ ಡಿಸ್ಕಷನ್ ಮಾಡಿದ್ದೆ ನಾನು. ಏನು, ಫಸ್ಟ್ ಒಂದು ಆಂಟಿಬಯೋಟಿಕ್ ಅಂದ್ರೇನು, ಒಂದಿಷ್ಟು ಕೆಮಿಕಲ್ ಗಳನ್ನ ನಾವು ಕೊಟ್ಟಾಗ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಆ ಕೆಮಿಕಲ್ ಗಳಿಗೆ ನಾವು ಆಂಟಿಬಯೋಟಿಕ್ ಅಂತ ಕರಿತೀವಿ. ಅವುಗಳನ್ನ ಆಕ್ಚುಲಿ ಫಂಗಸ್ ಇಂದ ಉತ್ಪಾದನೆ ಮಾಡಿರ್ತಾರೆ. ಆ ತರ ಕಾನ್ಸೆಪ್ಟ್ ನ ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಫಸ್ಟ್ ಆಂಟಿಬಯೋಟಿಕ್ ನ ಕಂಡುಹಿಡಿತಾರೆ, ಅದರ ಹೆಸರು ಪೆನ್ಸಿಲಿನ್. ಯಾವ ಫಂಗಸ್ ಇಂದ ಕಂಡುಹಿಡಿತಾರೆ ಅಂದ್ರೆ ಪೆನ್ಸಿಲಿಯಂ ನೊಟೆಟಮ್. ಕಂಪ್ಲೀಟ್ ಹೆಸರು ಪೆನ್ಸಿಲಿಯಂ ನೊಟೆಟಮ್ ಅನ್ನುವಂತ ಫಂಗಸ್ ಇಂದ ಇದನ್ನ ಕಂಡುಹಿಡಿತಾರೆ. ಇದನ್ನ ಪೆನ್ಸಿಲಿನ್ ಆ ಬ್ಯಾಕ್ಟೀರಿಯಾಗಳಿಗೆ ಕೊಟ್ಟಾಗ ಆ ಬ್ಯಾಕ್ಟೀರಿಯಾಗಳು ಸಾಯ್ತಾ ಹೋಗ್ತವೆ. ಈಗ ಇದಕ್ಕೆ ಆಂಟಿಬಯೋಟಿಕ್ ಅಂತ ಕರಿತೀವಿ. ಸೊ ಯಾರಿಂದ ಕಂಡುಹಿಡಿದ್ರು? ಬಿ, ಪೆನ್ಸಿಲಿಯಂ ನೊಟೆಟಮ್. ಓಕೆ, ಇಲ್ಲಿ ಏನ್ ಕೇಳ್ತಿದ್ರೆ, ಅವಾಗ್ಲೇ ಹೇಳಿದ ನನಗೆ ಫಂಗಸ್ ಅಲ್ಲಿ ಶಿಲೀಂಧ್ರಗಳಲ್ಲಿ ಒಂದಿಷ್ಟು ಯೂನಿಸೆಲರ್, ಜಾಸ್ತಿ ಯೂನಿಸೆಲರ್ ಏಕಕೋಶೀಯ ಜೀವಿಗಳಿದ್ದಾವೆ, ಕಡಿಮೆ ಮಲ್ಟಿಸೆಲರ್ ಅಥವಾ ಬಹುಕೋಶೀಯ ಜೀವಿಗಳಿದ್ದಾವೆ. ಹೌದಾ? ಓಕೆ, ಎರಡು ಸಿಗ್ತವೆ. ಫಂಗಸ್ ಶಿಲೀಂಧ್ರ ಸಾಮ್ರಾಜ್ಯದಲ್ಲಿ ಎರಡು ಸಿಗ್ತವೆ. ಓಕೆ, ಹಾಗಾದ್ರೆ ಯೂನಿಸೆಲರ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ಅಲ್ಲಿ ಯಾವ್ದು ಯೂನಿಸೆಲರ್ ಏಕಕೋಶೀಯ ಫಂಗಸ್ ಅಥವಾ ಶಿಲೀಂಧ್ರ ಅಂತ ಕೇಳ್ತಾರೆ. ಪೆನ್ಸಿಲಿಯಂ ಇವಾಗ ತಾನೇ ಓದಿದ್ರೆ ಅದು ಮಲ್ಟಿಸೆಲರ್, ಇದು ಮಲ್ಟಿಸೆಲರ್ ಬಹುಕೋಶ ಜೀವಿ, ಅಂದ್ರೆ ಬಾಡಿಯಲ್ಲಿ ಜಾಸ್ತಿ ಸೆಲ್ಗಳು ಇರ್ತವೆ. ಮಶ್ರೂಮ್ ಅಥವಾ ನಾಯಿ ಕೂಡ ಇದು ಮಲ್ಟಿಸೆಲರ್. ರೈಸೋಪಸ್ ಇದು ಮಲ್ಟಿಸೆಲರ್. ಬಟ್ ಇದೇನಿದೆಲ್ಲ ಈಸ್ಟ್ ಅಂತ ಏನ್ ಹೇಳ್ತೀವಲ್ಲ, ಇದು ಒಂದೇ ಸೆಲ್ ಅಥವಾ ಏಕಕೋಶ ಜೀವಿ ಆಗಿರುತ್ತೆ. ಹೀಗಾಗಿ ಬಿ ಆಪ್ಷನ್ ಕರೆಕ್ಟ್. ಸೊ 12th ಕ್ವಶನ್ ಬಿ ಆಪ್ಷನ್. ನೆಕ್ಸ್ಟ್ ಲೈಕೆನ್ಸ್ ಅಂತ ಕೇಳ್ತಾರೆ. ಇದನ್ನ ನನಗೆ ಕೆಮಿಸ್ಟ್ರಿಯಲ್ಲೂ ಡಿಸ್ಕಷನ್ ಮಾಡಿದೆ. ಕೆಮಿಸ್ಟ್ರಿಯಲ್ಲೂ ಕಾನ್ಸೆಪ್ಟ್ ಬರುತ್ತೆ ಇದು. ಕೆಮಿಸ್ಟ್ರಿಯಲ್ಲಿ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಓದ್ಬೇಕಾದ್ರೆ ಲಿಟ್ಮಸ್ ಪೇಪರ್ ಅಥವಾ ಲಿಟ್ಮಸ್ ಕಾಗದ ಅಂತ ಬರುತ್ತೆ. ಆ ಲಿಟ್ಮಸ್ ಪೇಪರ್ ನ ಇದರಿಂದ ಉತ್ಪಾದನೆ ಮಾಡ್ತಾರೆ. ಲೈಕೆನ್ಸ್, ಕಲ್ಲು ಹೂವು ಅಂತ ಕರೀತೀವಿ. ಹಾಗಾದ್ರೆ ಈ ಲೈಕೆನ್ಸ್ ಅಥವಾ ಕಲ್ಲು ಹೂವು ಎರಡು ಜೀವಿಗಳ ಕೂಡು ಜೀವನದಿಂದ ಆಗುತ್ತೆ. ಒಂದು ಫಂಗಸ್ ಅಂದ್ರೆ ಶಿಲೀಂಧ್ರ ಆಗಿರ್ಬೋದು, ಶಿಲೀಂಧ್ರ. ಇನ್ನೊಂದು ಆಲ್ಗೆ ಅಥವಾ ಶೈವಲ ಅಂತ ಹೇಳ್ತೀವಿ. ಆಲ್ಗೆ ಅಥವಾ ಶೈವ, ಇವರಿಬ್ಬರ ಕೂಡು ಜೀವನದಿಂದ ಲೈಕೆನ್ಸ್ ಗಳಾಗಿವೆ. ಸೊ ಹಾಗಾದ್ರೆ ಇಲ್ಲೇನು ಆಪ್ಷನ್ ಏನ್ ಕೇಳಿದ್ರೆ, ಯಾರ ಸಿಂಬಯೋಟಿಕ್ ಅಸೋಸಿಯೇಷನ್ ಕೂಡು ಜೀವನದಿಂದ ಆಗಿರುತ್ತವೆ. ಸೊ ಫಂಗಸ್ ಮತ್ತೆ ಆಲ್ಗೆ ಇವರಿಬ್ಬರು ಕೂಡು ಜೀವನದಿಂದ. ಬಿ ಆಪ್ಷನ್ ಕರೆಕ್ಟ್. ಓಕೆ, ಸೊ ಪ್ಲಾಂಟೇ ಕಿಂಗ್ಡಮ್ ಆರ್ಗನಿಸಮ್ಸ್. ಹಾಗಾದ್ರೆ ಸಸ್ಯ ಸಾಮ್ರಾಜ್ಯದಲ್ಲಿ ಯಾವ ತರ ಜೀವಿಗಳು ಇರಬೇಕು? ಸೊ ಹೇಳಿದ್ದೆ ನನಗೆ, ಸಸ್ಯ ಸಾಮ್ರಾಜ್ಯದಲ್ಲಿ ಯಾವ ತರ ಜೀವಿಗಳು ಇರಬೇಕು? ಒಂದು ಮಲ್ಟಿಸೆಲರ್, ಬಹುಕೋಶ ಜೀವಿ ಆಗಿರ್ಬೇಕು. ಕರೆಕ್ಟಾ? ಆ ಸೆಲ್ ನ ತೆಗೆದಾಗ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಅಂದ್ರೆ ಯು ಕ್ಯಾರೆಟ್ ಆಗಿರ್ಬೇಕು. ಕರೆಕ್ಟ್. ಮೋಸ್ಟ್ ಆಫ್ ದೆಮ್ ಅಂದ್ರೆ ತುಂಬಾ ಹೆಚ್ಚಿಗೆ ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಳ್ಳೋರು ಅಂತ ಇರ್ಬೇಕು. ಅವ್ರಿಗೆ ನಾವು ಏನಂತ ಹೇಳ್ತೀವಿ? ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಳ್ಳೋರಿಗೆ ಆಟೋಟ್ರೋಪ್ಸ್ ಅಥವಾ ಸ್ವಪೋಷಿಗಳು ಅಂತ ಕರಿತೀವಿ. ಮಲ್ಟಿಸೆಲರ್, ಯು ಕ್ಯಾರೆಟ್, ಆಟೋಟ್ರೋಪ್ಸ್, ಈ ತರ ಕ್ಯಾರೆಕ್ಟರ್ಸ್ ಗಳು ಇರಬೇಕು. ಆ ತರ ಕ್ಯಾರೆಕ್ಟರ್ಸ್ ಇರೋದು ಎಲ್ಲಿದೆ ನೋಡಿ. ಓಕೆ, ನೋಡಿ ಫಸ್ಟ್ ಒನ್ ಮಲ್ಟಿಸೆಲರ್ ಇದನ್ನ ಕರೆಕ್ಟ್. ಯು ಕ್ಯಾರೆಟ್ ಇದನ್ನ ಓಕೆ. ಆಟೋಟ್ರೋಪಿಕ್ ಅಂದ್ರೆ ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಳ್ಳೋರು. ಹೀಗಾಗಿ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಏನ್ ಕೇಳ್ತಾ ಇದಾರೆ, ಈ ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲ್ ಬರುತ್ತೆ, ಅದು ಫಂಗಸ್ ಅಲ್ಲೂ ಸೆಲ್ ವಾಲ್, ಕೋಶ ಭಿತ್ತಿ ಅನ್ನೋದು ಬರುತ್ತೆ ಫಂಗಸ್ ಅಲ್ಲಿ, ಬ್ಯಾಕ್ಟೀರಿಯಾದಲ್ಲೂ ಬಂದಿದೆ. ನೆಕ್ಸ್ಟ್ ಸೆಲ್ ಪ್ಲಾಂಟ್ ಅಲ್ಲಿ, ಸಸ್ಯ ಜೀವಕೋಶದಲ್ಲಿ ಅದ್ರಲ್ಲೂ ನಿಮ್ಗೆ ಏನ್ ಸಿಗುತ್ತೆ? ಈ ತರ ಸೆಲ್ ವಾಲ್ ಸಿಗುತ್ತೆ. ಇವಾಗ ಇವ್ರು ಏನ್ ಕೇಳ್ತಿದಾರೆ, ಪ್ಲಾಂಟ್ ಸೆಲ್ ವಾಲ್ ಎದರಿಂದ ಆಗಿದೆ ಅಂತ ಕೇಳ್ತಾರೆ. ಸೊ ಪ್ಲಾಂಟ್ ಸೆಲ್ ವಾಲ್ ಯಾವ ವಸ್ತುವಿಂದ ಆಗಿದೆ? ಸೆಲ್ಯುಲೋಸ್ ಇಂದ ಆಗಿದೆ, ಸೆಲ್ಯುಲೋಸ್. ಅದೇ ಫಂಗಸ್ ಸೆಲ್ ವಾಲ್ ಎದರಿಂದ ಆಗಿದೆ? ಕೈಟಿನ್ ಅನ್ನುವಂತ ವಸ್ತುವಿಂದ ಆಗಿದೆ. ನೋಡಿ ಅವೆಲ್ಲ ಅವೇ ಆಪ್ಷನ್ ಕೊಟ್ಟಿರೋದಕ್ಕೆ. ಸೊ ಫಂಗಸ್ ಸೆಲ್ ವಾಲ್ ಎದರಿಂದ ಆಗಿದೆ? ಕೈಟಿನ್ ಇಂದ ಆಗಿದೆ. ಫಂಗಸ್ ಶಿಲೀಂಧ್ರಗಳ ಸೆಲ್ ವಾಲ್, ಕೋಶ ಭಿತ್ತಿ. ಪ್ಲಾಂಟ್ ಸೆಲ್ ವಾಲ್ ಎದರಿಂದ ಆಗಿದೆ? ಸೆಲ್ಯುಲೋಸ್ ಇಂದ ಆಗಿದೆ. ಅದೇ ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಎದರಿಂದ ಆಗಿದೆ? ವಸ್ತುವಿಂದ ಪೆಪ್ಟಿಡೋಗ್ಲೈಕಾನ್ ಅಂತ ಕರೀತೀವಿ. ಆ ಪೆಪ್ಟಿಡೋಗ್ಲೈಕಾನ್ ಅನ್ನುವಂತ ವಸ್ತುವಿಂದ ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಆಗಿದೆ.
ಬಟ್ ಇವಾಗ ಇವ್ರು ಕೇಳ್ತಾ ಇರೋದು ಪ್ಲಾಂಟ್ ಸಲುವಾಗಿ ಕೇಳ್ತಾ ಇದಾರೆ. ಸೊ ಸೆಲ್ಯುಲೋಸ್ ಕರೆಕ್ಟ್ ಆಪ್ಷನ್ ಆಗುತ್ತೆ, ಬಿ ಆಪ್ಷನ್ ಕರೆಕ್ಟ್. ಸೊ ಪ್ಲಾಂಟ್ಸ್ ಅಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಪ್ಲಾಂಟ್ಸ್ ಬರ್ತವೆ. ಹೂ ಬಿಡಲಾರದ ಸಸ್ಯಗಳಲ್ಲಿ ಅಂದ್ರೆ ನಾನ್ ಫ್ಲವರಿಂಗ್ ಪ್ಲಾಂಟ್ಸ್ ಕ್ರಿಪ್ಟೋಗ್ಯಾಮ್ಸ್ ಗಳಲ್ಲಿ 3 ತರ ಬರ್ತವೆ. ಸೊ ಇವಾಗ ಪ್ಲಾಂಟ್ಸ್ ನ 2 ತರ ಡಿವೈಡ್ ಮಾಡಿ, ಹೂ ಬಿಡಲಾರದ್ದು, ಹೂ ಬಿಡೋದು ಅಂದ್ರೆ ಕ್ರಿಪ್ಟೋಗ್ಯಾಮ್ಸ್ ಮತ್ತೆ ಪೆನರೋಗ್ಯಾಮ್ಸ್ ಅಂತ 2 ತರ ಓದ್ಕೊಂಡಿರ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಡೀಟೇಲ್ ಆಗಿ ಓದ್ಕೊಂಡಿದ್ದಾರೆ. ಓಕೆ, ಸೊ ಕ್ರಿಪ್ಟೋಗ್ಯಾಮ್ಸ್ ಹೂ ಬಿಡುವ ಸಸ್ಯಗಳಲ್ಲಿ, ಹೂ ಬಿಡಲಾರದ ಸಸ್ಯಗಳು ನಾನ್ ಫ್ಲವರಿಂಗ್ ಪ್ಲಾಂಟ್ಸ್ ಕ್ರಿಪ್ಟೋಗ್ಯಾಮ್ಸ್ ಗಳಲ್ಲಿ 3 ತರ ಬರ್ತವೆ. ಥ್ಯಾಲೋಫೈಟಾ, ಬ್ರಯೋಫೈಟಾ, ದೆನ್ ಟೆರಿಡೋಫೈಟಾ. ಅಂದ್ರೆ ಮೊದಲನೇದು ಶೈವಲಗಳು ಅಂತ ಕರೀತೀರಾ, 2ನೇದು ಆವಾಸ ಸಸ್ಯಗಳು ಅಂತ ಹೇಳ್ತೀರಾ, 3ನೇದು ಉಚ್ಚ ಸಸ್ಯಗಳು ಅಂತ ಹೇಳ್ತೀರಾ. ಓಕೆ, ಇವು ನಾನ್ ಫ್ಲವರಿಂಗ್ ಪ್ಲಾಂಟ್ಸ್, ಹೂ ಬಿಡಲಾರ ಸಸ್ಯಗಳು. ಅದೇ ಹೂ ಬಿಡುವ ಸಸ್ಯಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಆದ್ಮೇಲೆ ಅವುಗಳಲ್ಲಿ ಸೀಡ್ಸ್ ಅಥವಾ ಬೀಜಗಳ ಉತ್ಪಾದನೆ ಆಗಿ ಆ ಬೀಜಗಳ ಮೇಲೆ ಫ್ರೂಟ್ ಕವರ್ ಇರಲ್ಲ. ಒಂದಿಷ್ಟು ಸೀಡ್ಸ್ ಗಳ ಮೇಲೆ ಆ ಫ್ರೂಟ್ ಅಥವಾ ಹಣ್ಣಿನ ಕವರ್ ಇರುತ್ತೆ, ಒಂದಿಷ್ಟು ಮೇಲೆ ಇರಲ್ಲ. ಇವುಗಳಿಗೆ ನಾವು ಅನಾವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಅನಾವೃತ ಬೀಜ ಸಸ್ಯಗಳು ಅಥವಾ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಜಿಮ್ನೋಸ್ಪರ್ಮ್ಸ್ ಇವುಗಳಿಗೆ ಆವೃತ ಬೀಜ ಸಸ್ಯಗಳು ಅಂತ ಹೇಳ್ತೀವಿ, ಅಥವಾ ಆಂಜಿಯೋಸ್ಪರ್ಮ್ ಅಂತ ಕರಿತೀವಿ. ಆಂಜಿಯೋಸ್ಪರ್ಮ್ಸ್. ಈ ರೀತಿ ನಾವು ಹೂ ಬಿಡುವ ಸಸ್ಯಗಳನ್ನ ಪೆನರೋಗ್ಯಾಮ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಈ ರೀತಿ ಡಿವೈಡ್ ಮಾಡ್ತೀವಿ. ಇವಾಗ ಇಲ್ಲಿ ಏನ್ ಕೇಳ್ತಾರೆ, ಬ್ರಯೋಫೈಟ್ ಅಲ್ಲಿ ಯಾರು ಬರ್ತಾರೆ ನೋಡಿ. ಥ್ಯಾಲೋಫೈಟಾ ಶೈವಲಗಳು ಕಂಪ್ಲೀಟ್ ಆಗಿ ನೀರಲ್ಲಿ ಉಳಿತಾರೆ. ಅಂಡ್ ಬ್ರಯೋಫೈಟಾ ನೀರು ಮತ್ತೆ ಭೂಮಿ ಮೇಲೆ 2ರಲ್ಲೂ ಇತ್ತು ಬದುಕೋದು. ಆದ್ರೆ ನೀರು ಭೂಮಿ ಮೇಲೆ 2ರಲ್ಲೂ ಬದುಕುವಂತ ಆವಾಸ ಸಸ್ಯಗಳಲ್ಲಿ ಯಾವ್ದು ಬರುತ್ತೆ, ಮಾಸ್ ಅಥವಾ ಪಾಚಿ ಬರುತ್ತೆ. ಸೊ ಹಾಗಾದ್ರೆ ಮಾಸ್ ಅಥವಾ ಫ್ಯುನೇರಿಯಾ ಅನ್ನುವಂತ ವಸ್ತು ಇದೆ, ಆ ಪ್ಲಾಂಟ್ ಇದೆ, ಅದು ಬರ್ತಾ ಹೋಗುತ್ತೆ. ಸೊ ಬಿ ಆಪ್ಷನ್ ಕರೆಕ್ಟ್. 17th ಕ್ವಶನ್ ಮ್ಯಾಸಿವ್ ಫಾಲೋಯಿಂಗ್ ಕೇಳಿದ್ದಾರೆ. ಏನ್ ಕೇಳ್ತಾರೆ ನೋಡಿ, ಇಲ್ಲಿ ಒಂದಿಷ್ಟು ಕಿಂಗ್ಡಮ್ ಗಳನ್ನ ಕೊಟ್ಟಿದ್ದಾರೆ, ಸಾಮ್ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದಿಷ್ಟು ಜೀವಿಗಳ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅವುಗಳನ್ನ ನೀವು ಮ್ಯಾಚ್ ಮಾಡ್ಬೇಕು. ಯಾವ ಜೀವಿ ಯಾವ ಕಿಂಗ್ಡಮ್ ಅಲ್ಲಿ ಸಾಮ್ರಾಜ್ಯದಲ್ಲಿ ಬರುತ್ತೆ. ಅಮೀಬಾ ಪ್ರೊಟಿಸ್ಟಾದಲ್ಲಿ ಬರುತ್ತೆ. ಅಮೀಬಾ ಪ್ರೊಟಿಸ್ಟಾ ಅನ್ನೋ ಅದಂತ. ಓಕೆ, ಸೊ ಒಂದನೇದು ಆ. ನೆಕ್ಸ್ಟ್ ಪೆನ್ಸಿಲಿಯಂ ಅನ್ನೋದು ಒಂದು ಫಂಗಸ್. ಅದು ಅದರಿಂದ ಪೆನ್ಸಿಲಿನ್ ನ ತಕೊಂಡು ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಒಂದು ಫಂಗಸ್. ಸೊ 2ನೇದು ಇ ಆಗುತ್ತೆ. 2ನೇದು ಇ. ನೆಕ್ಸ್ಟ್ ನಾಸ್ಟಾಕ್ ಅನ್ನೋದೇನೋ ಒಂದು ಬ್ಯಾಕ್ಟೀರಿಯಾ. ಹಾಗಾದ್ರೆ ಅದಲ್ಲಿ ಬರ್ಬೇಕು ಮೊನೆರಾ. ಬ್ಯಾಕ್ಟೀರಿಯಾ ಕಿಂಗ್ಡಮ್ ಮೊನೆರಾ ಕಿಂಗ್ಡಮ್. ಹಾಗಾದ್ರೆ 3ನೇದು ಬರುತ್ತೆ. ಓಕೆ, ನೆಕ್ಸ್ಟ್ ಮಾವಿನ ಮರ. ಒಬ್ವಿಯಸ್ಲಿ ಇಲ್ಲಿ ಪ್ಲಾಂಟ್ ಅಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಪ್ಲಾಂಟ್ ಕಿಂಗ್ಡಮ್. ಸೊ ಇಲ್ಲಿ 4ನೇದು ಇ ಆಗುತ್ತೆ. ಲಾಸ್ಟ್ ಒನ್ ಹ್ಯೂಮನ್, ಮಾನವ ಅನ್ನೋದು ಪ್ರಾಣಿ. ಸೊ ಇಲ್ಲಿ ಬರುತ್ತೆ ಅನಿಮಲ್ ಕಿಂಗ್ಡಮ್. ಸೊ 5ನೇದು ಹೂ ಆಗುತ್ತೆ. ಇಲ್ಲಿ ಆ ಇ ಉ. ಹಾಗಿದ್ರೆ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 17th ಕ್ವಶನ್ ಗೆ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕೋನಿಫರಸ್ ಅಂದ್ರೆ ಮೀನಿಂಗ್ ಏನು, ಟ್ರೀಸ್ ಅಂದ್ರೆ ಇಲ್ಲಿ ಒಂದಿಷ್ಟು ಸಸ್ಯಗಳಿದಾವೆ. ಆ ಸಸ್ಯಗಳು ಹೆಂಗ್ ಬೆಳಿತಾವೆ ಅಂದ್ರೆ ಈ ತರ ಕೋನ್ ಶೇಪ್ ಅಲ್ಲಿ, ಶಂಕು ಆಕಾರದಲ್ಲಿ ಬೆಳಿತಾರೆ. ಇವುಗಳಿಗೆ ನಾವು ಕೋನಿಫೆರಸ್ ಅಂತ ಕರಿತೀವಿ. ಓಕೆ, ಕೋನಿಫೆರಸ್ ಇಸ್ ಎಕ್ಸಾಂಪಲ್ ಕ್ರಿಸ್ಮಸ್ ಟ್ರೀ ಇರ್ತಲ್ಲ ಆತರ. ಹಾಗೆ ಆ ತರ ಬೆಳೆಯುವಂತ ಸಸ್ಯಗಳು ಯಾವ ಗ್ರೂಪ್ ಯಾವ ಗುಂಪಲ್ಲಿ ಬರುತ್ತೆ. ಇವಾಗ ತಾನೇ ಸಸ್ಯಗಳನ್ನ ಹೆಂಗ್ ಡಿವೈಡ್ ಮಾಡ್ತೀರಾ ಅಂತ ಓದ್ಕೊಂಡ್ಬಂದ್ರೆ, ಹೂ ಬಿಡುವ ಸಸ್ಯಗಳಲ್ಲಿ 2 ತರ ಬರುತ್ತೆ, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್. ಅನಾವೃತ ಬೇಸ್ ಸಸ್ಯಗಳು, ಆವೃತ ಬೇಸ್ ಸಸ್ಯಗಳು. ಹಾಗಾಗಿ ಈ ತರ ಕೋನಿಫೆರಸ್ ಟ್ರೀಸ್ ಗಳಲ್ಲಿ ಬರ್ತವೆ. ಅನಾವೃತ ಬೇಸ್ ಸಸ್ಯಗಳು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಬರ್ತವೆ. ಸೊ ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಎನಿಮಲ್ ಯಾವ ಬಗ್ಗೆ ಕೇಳ್ತಾರೆ. ಹಾಗೆ ಎನಿಮಲ್ ಯಾವ ತರ ಜೀವಿಗಳು ಇರ್ತವೆ. ಓಕೆ, ಸೊ ಎನಿಮಲ್ ಎಕ್ಸಾಂಪಲ್ ಹ್ಯೂಮನ್. ಬಾಡಿ ಆಗಿರೋದು ಮಲ್ಟಿಪಲ್ ಸೆಲ್ ಇಂದ, ಅಂದ್ರೆ ಇವುಗಳು ಮಲ್ಟಿಸೆಲ್ಲರ್ ಬಹುಕೋಶ ಜೀವಿಗಳಾಗಿರ್ಬೇಕು. ಹೌದಾ, ಜೊತೆಗೆ ಆ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಹೀಗಾಗಿ ಇವು ಕ್ಯಾರೋಟ್ ಆಗಿರ್ತವೆ. ಅದಾದ್ಮೇಲೆ ಇವುಗಳು ತಮ್ಮ ಆಹಾರನ ತಾವು ಉತ್ಪಾದನೆ ಮಾಡ್ಕೊಳ್ಳೋದಿಲ್ಲ, ಹೀಗಾಗಿ ಹೆಟೆರೋಟ್ರೋಪ್ಸ್ ಆಗಿರ್ತವೆ ಅಥವಾ ಪರಪೋಷಿಗಳಾಗಿರ್ತವೆ. ಸೊ ಹೆಟೆರೋಟ್ರೋಪಿಕ್, ಯೂಕ್ಯಾರಿಯೋಟ್ ಅಂಡ್ ಮಲ್ಟಿಸೆಲ್ಲರ್. ಸೊ ಬಿ ಆಪ್ಷನ್ ಕರೆಕ್ಟ್. ಇಲ್ಲಿ ಹೇಳ್ತಾರೆ ನೋಡಿ, ಮೊನೆರಾ ಅಂದ್ರೆ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳೆಲ್ಲೂ ಪ್ರೋಕ್ಯಾರಿಯೋಟ್. ಹೌದಾ, ಓಕೆ ಕರೆಕ್ಟ್ ಇದೆ. ಯಾಕೆ ನೋಡಿ, ಬ್ಯಾಕ್ಟೀರಿಯಾಗಳ ಒಳಗಡೆ ನ್ಯೂಕ್ಲಿಯಸ್ ಇರಲ್ಲ, ಹೀಗಾಗಿ
prokaryote. Next one. So prokaryotes lacks true nucleus and membrane bound organelles. ಅಂದ್ರೆ ಏನ್ ಹೇಳ್ತಾರೆ, ಯಾರು ಪ್ರೋಕ್ಯಾರಿಯೋಟ್ ಇರ್ತಾರೆ ಅವ್ರ ನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಬೆಳೆದಿರಲ್ಲ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ಕರೆಕ್ಟ್. ಹಾಗೆ ಅದನ್ನೇ ಇಟ್ಕೊಂಡ್ಬಿಟ್ಟು ನಾವೇನ್ ಹೇಳ್ತಾ ಇದ್ದೀವಿ, ಮೊನಿರಾನ ಅಥವಾ ಬ್ಯಾಕ್ಟೀರಿಯಾಗಳನ್ನ ಪ್ರೋಕ್ಯಾರಿಯೋಟ್ ಅಂತ ಕರೀತಾರೆ. ಹಾಗಾದ್ರೆ ಹೇಳಿಕೆನೂ ಕರೆಕ್ಟ್ ಇದೆ, ಕಾರಣನೂ ಕರೆಕ್ಟ್ ಇದೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಹೇಳಿಕೆನೂ ಕರೆಕ್ಟ್ ಇದೆ, ಕಾರಣನೂ ಕರೆಕ್ಟ್ ಇದೆ. ಸೊ ಈ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್ 21. ಇಲ್ಲಿ ಏನ್ ಹೇಳ್ತಾರೆ, ಮೊನಿರಾ ಇನ್ಕ್ಲೂಡ್ಸ್ ಅಂದ್ರೆ ಸೇಮ್ ಅದೇ ಕ್ವಶನ್ ರಿಪೀಟ್ ಆಗಿದೆ. ಸೊ ಎರಡೂ ಹೇಳಿಕೆಗಳು ಕರೆಕ್ಟ್ ಆಗಿರುತ್ತೆ ಅಂಡ್ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ 22. ಇವಾಗ ಪ್ರೊಟಿಸ್ಟಾ ಬಗ್ಗೆ ಹೇಳ್ತಾರೆ. ಸೊ ಪ್ರೊಟಿಸ್ಟಾದಲ್ಲಿ ನಾವು 3 ಜೀವಿಗಳನ್ನ ನೋಡ್ಕೊಂಡ್ರೆ, ಒಂದು ಅಮೀಬಾ, ಇನ್ನೊಂದು ಯುಗ್ಲಿನಾ, ಇನ್ನೊಂದು ಪ್ಯಾರಾಮೀಸಿ. ಇವಾಗ ಏನೇನ್ ಹೇಳ್ತಾರೆ, ಪ್ರೊಟಿಸ್ಟಾ ಅನ್ನೋದು ಡಂಪಿಂಗ್ ಗ್ರೌಂಡ್ ಅಂತ ಅರ್ಥ. ಹಾಗೆ ಪ್ರೊಟಿಸ್ಟಾ ಅನ್ನುವಂತ ಸಾಮ್ರಾಜ್ಯನ ಡಂಪಿಂಗ್ ಗ್ರೌಂಡ್ ಅಂತ ಕರಿತೀವಿ. ಅಂದ್ರೆ ಡಂಪಿಂಗ್ ಗ್ರೌಂಡ್ ಅಂದ್ರೆ ಬೇರೆ ಕಡೆಗೆ ಯಾವುದೇ ವಸ್ತು ಸೇರ್ಲಿಲ್ಲ ಅಂದ್ರೆ ಅದನ್ನ ತಂದು ವೇಸ್ಟ್ ಅಂತ ಹೇಳ್ಬಿಟ್ಟು ಡಂಪ್ ಮಾಡೋದು, ಚೆಲ್ಲೋದು. ಹಾಗೆ ಎದ್ರಲ್ಲಿ ಚೆಲ್ತಾ ಇದ್ವಿ, ಆ ಪ್ರೊಟಿಸ್ಟಾ ಅನ್ನುವಂತ ಸಾಮ್ರಾಜ್ಯದಲ್ಲಿ ಚೆಲ್ತಾ ಇದ್ವಿ. ಯಾಕೆ ಇದು ಆ ರೀತಿ ಡಂಪಿಂಗ್ ಗ್ರೌಂಡ್ ಆಗುತ್ತೆ, ಅದನ್ನ ಬೇರೆಯವ್ರನ್ನ ಯಾಕೆ ಇದ್ರಲ್ಲಿ ತಂದು ಚೆಲ್ತಾ ಇದ್ದೀರಾ? ಓಕೆ, ಇದು ಇತರೆ ರಾಜ್ಯಗಳಲ್ಲಿ, ಇತರೆ ಸಾಮ್ರಾಜ್ಯಗಳಲ್ಲಿ ಹೊಂದಿಕೆಯಾಗದ ಏಕಕೋಶೀಯ ಜೀವಿಗಳನ್ನ ಇದ್ರಲ್ಲಿ ಹಾಕ್ತಾರೆ. ಇತರೆ ಸಾಮ್ರಾಜ್ಯದಲ್ಲಿ ಹೊಂದಿಕೆ ಆಗಲಾರದ ಏಕಕೋಶೀಯ ಜೀವಿ ಮತ್ತೆ ಯೂಕ್ಯಾರಿಯೋಟ್ಗಳನ್ನ ತಂದು ಇದ್ರಲ್ಲಿ ಹಾಕ್ತಾರೆ. ಕರೆಕ್ಟ್. ಎಕ್ಸಾಂಪಲ್ ಇವಾಗ ಯುಗ್ಲಿನಾ ಅಂತ ಇದೆ. ಇವಾಗ ಯುಗ್ಲಿನಾ ಪ್ರೊಟಿಸ್ಟಾದಲ್ಲಿ ಬರುತ್ತೆ. ಆ ಯುಗ್ಲಿನಾ ಏನಾಗಿದೆ ಅಂದ್ರೆ ತನ್ನದೇ ಯುಗ್ಲಿನಾ ಅನ್ನುವಂತ ವಸ್ತು ಇದೆ ಇದು. ಈ ಯುಗ್ಲಿನಾಗೆ ತನ್ನದೇ ಆಹಾರ ಉತ್ಪಾದನೆ ಮಾಡುವಂತ ಕ್ಯಾರೆಕ್ಟರ್ಸ್ ಇದೆ. ಹೇಗೆ? ಕ್ಲೋರೋಫಿಲ್ ಇದೆ ಅದರಲ್ಲಿ, ಕ್ಲೋರೋಫಿಲ್ ಪತ್ರ ಹರಿತು ಇದೆ. ಆ ಪತ್ರ ಹರಿತು ಇಟ್ಕೊಂಡು ಇದು ತನ್ನ ಆಹಾರವನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ತಾ ಇದೆ. ಹೀಗಾಗಿ ಇದನ್ನ ಆಕ್ಚುಲಿ ಪ್ಲಾಂಟ್ ಅಲ್ಲಿ ಇಡಬೇಕಾಗಿತ್ತು. ಬಟ್ ಇದು ಯೂನಿಸೆಲರ್ ಏಕಕೋಶ ಜೀವಿ ಆಗಿರೋದ್ರಿಂದ ಇದನ್ನ ಪ್ಲಾಂಟ್ ಅಲ್ಲಿ ಅಥವಾ ಸಸ್ಯಗಳಲ್ಲಿ ಇಡ್ಲಿಕ್ಕಾಗಲ್ಲ, ಸಸ್ಯಗಳಿಗೆ ಮ್ಯಾಚ್ ಆಗಲ್ಲ. ಹೀಗಾಗಿ ಬೇರೆ ಯಾವ್ದು ಕಿಂಗ್ಡಮ್ ಅಲ್ಲಿ ಇಡ್ಲಿಕ್ಕಾಗಲ್ಲ. ಹಾಗಾಗಿ ಇದನ್ನ ತಂದು ಎಲ್ಲಿ ಡಂಪ್ ಮಾಡ್ತಾರೆ, ಎಲ್ಲಿ ಚೆಲ್ತಾ ಇದಾರೆ, ಪ್ರೊಟಿಸ್ಟಾದಲ್ಲಿ ಚೆಲ್ತಾ ಇದ್ದಾರೆ. ಹೀಗಾಗಿ ಪ್ರೊಟಿಸ್ಟಾನ ಡಂಪಿಂಗ್ ಗ್ರೌಂಡ್ ಅಂತ ಕರಿತೀವಿ. ಸೊ ಹೇಳಿಕೆನೂ ಕರೆಕ್ಟ್ ಇದೆ, ಕಾರಣನೂ ಕರೆಕ್ಟ್ ಇದೆ. ಸೊ ಬೇರೆ ಕಡೆಗೆ ಇಡ್ಲಿಕ್ಕೆ ಆಗದೆ ಇರೋದನ್ನೆಲ್ಲ ತಂದು ಇದ್ರಲ್ಲಿ ಇಡ್ತಾ ಇದ್ರ, ಹೀಗಾಗಿ ಕಾರಣನೂ ಕರೆಕ್ಟ್ ಇದೆ. ಹಾಗಾಗಿ ಇದಕ್ಕೆ ನಾವು ಡಂಪಿಂಗ್ ಗ್ರೌಂಡ್ ಅಂತ ಕರಿತೀವಿ. ಸೊ ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಎಲ್ಲಾ ಎನಿಮಲ್ಸ್, ಆಲ್ ದಿ ಮೆಂಬರ್ಸ್ ಆಫ್ ಎನಿಮಲಿಯಾ ಆರ್ ಮಲ್ಟಿಸೆಲ್ಲರ್. ಅಂದ್ರೆ ಎಲ್ಲಾ ಪ್ರಾಣಿಗಳು ಬಹುಕೋಶೀಯ ಜೀವಿಗಳು. ಹೌದಾ ಇಲ್ವಾ? ಕರೆಕ್ಟ್. ಸೊ ಹೇಳಿಕೆ ಕರೆಕ್ಟ್ ಇದೆ, ಹೇಳಿಕೆ ಕರೆಕ್ಟ್. ಕಾರಣ ನೋಡೋಣ. ಸ್ಪಂಜುಗಳಂತ ಅಂದ್ರೆ ಸ್ಪಂಜು ಪ್ರಾಣಿಗಳು ಅಂತ ಬರ್ತವೆ, ಪೋರಿಫೆರಾ ಅಂತ ಹೇಳ್ತೇವೆ. ಓಕೆ, ಆ ತರ ಪೋರಿಫೆರಾ ಪ್ರಾಣಿಗಳಲ್ಲಿ ಕೋಶೀಯ ಮಟ್ಟದ ಸಂಘಟನೆ ಹೊಂದಿದೆ. ಅಂದ್ರೆ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ. ಸೊ ಎ ಕರೆಕ್ಟ್ ಇದೆ. ಎಲ್ಲಾ ಪ್ರಾಣಿಗಳೆಲ್ಲೂ ಮಲ್ಟಿಸೆಲ್ಲರ್ ಬಹುಕೋಶ ಜೀವಿ ಕರೆಕ್ಟ್. ಆದ್ರೆ ಆ ಬಹುಕೋಶ ಜೀವಿ ಯಾಕಾಯ್ತು ಅಂತ ಕಾರಣ ಹೇಳ್ಬೇಕು ನಾವು. ಬಟ್ ಕಾರಣ ಅದು ಹೇಳ್ತಾ ಇಲ್ಲ. ಕಾರಣದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಬೇರೆ ಒಂದು ಜೀವಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಪೋರಿಫೆರಾ ಅಥವಾ ಸ್ಪಂಜು ಪ್ರಾಣಿಗಳಂತ ಇದಾವೆ, ಅವುಗಳಲ್ಲಿ ಸೆಲ್ಯುಲರ್ ಲೆವೆಲ್ ಆರ್ಗನೈಸೇಷನ್ ಅಥವಾ ಕೋಶೀಯ ಮಟ್ಟದ ಸಂಘಟನೆ ಇದೆ ಅಂತ ಹೇಳ್ತಾರೆ. ಈ ಹೇಳಿಕೆ ಏನೋ ಕರೆಕ್ಟ್ ಇದೆ, ಬಟ್ ಈ ಹೇಳಿಕೆಗೆ ಇದು ಕಾರಣ ಕರೆಕ್ಟ್ ಆಗಿರಲ್ಲ. ಎಲ್ಲಾ ಪ್ರಾಣಿಗಳು ಮಲ್ಟಿಸೆಲ್ಲರ್ ಬಹುಕೋಶ ಜೀವಿ ಆಗ್ಬೇಕು ಅಂದ್ರೆ ಇದ್ರ ಕಾರಣ ಅಲ್ಲ. ಕಾರಣದಲ್ಲಿರುವಂತ ಹೇಳಿಕೆಯನ್ನು ಕರೆಕ್ಟ್ ಇದೆ, ಬಟ್ ಇದು ಕಾರಣ ಕರೆಕ್ಟ್ ಆಗಲ್ಲ. ಎರಡು ಕರೆಕ್ಟ್ ಇದೆ, ಬಟ್ ಎಕ್ಸ್ಪ್ಲನೇಷನ್ ಅಥವಾ ಕಾರಣ ಕರೆಕ್ಟ್ ಇಲ್ಲ. So both A and R true, but R is not a correct explanation. So B option. Next one. So ಅದೇ same question repeat ಆಗಿದೆ. Next 25th. Okay, ಇಲ್ಲಿ ಏನ್ ಹೇಳ್ತಾರೆ? So bacteria placed in Monera kingdom. Okay, so ಬ್ಯಾಕ್ಟೀರಿಯಾನ ಮೊನಿರಾ ಸಾಮ್ರಾಜ್ಯದಲ್ಲಿ ಇಟ್ಟಿದ್ದೀವಿ. ಕರೆಕ್ಟ್. ಎಲ್ಲಾ ಬ್ಯಾಕ್ಟೀರಿಯಾಗಳನ್ನ ಮೊನಿರಾ ಸಾಮ್ರಾಜ್ಯದಲ್ಲಿ ಇಟ್ಟು ಮೊನಿರಾಗೆ ನಾವು ಬ್ಯಾಕ್ಟೀರಿಯಾ ಸಾಮ್ರಾಜ್ಯ ಅಂತಾನು ಕರಿತೀವಿ. ಕರೆಕ್ಟ್. ಸೊ ಇವೊಂದು ಸಮ್ ಆರ್ ಆಟೋಟ್ರೋಪಿಕ್. ಎಲ್ಲಾ ಬ್ಯಾಕ್ಟೀರಿಯಾಗಳನ್ನ ಮೊನಿರಾ ಸಾಮ್ರಾಜ್ಯದಲ್ಲಿ ಇಟ್ಟಿದ್ವಿ. ಅದ್ರಲ್ಲೂ ಒಂದ್ ಸ್ವಲ್ಪ ಸ್ವಪೋಷೀಯ ಬ್ಯಾಕ್ಟೀರಿಯಾಗಳಿದ್ರು, ಅವುಗಳನ್ನ ಮೊನಿರಾ ಕಿಂಗ್ಡಮ್ ಅಲ್ಲಿ ಇಡ್ತಾ ಇದೀವಿ. ಓಕೆ, ಸೊ ಕರೆಕ್ಟ್. ಎಕ್ಸಾಂಪಲ್, ಸೈನೋ ಬ್ಯಾಕ್ಟೀರಿಯಾ ಅನ್ನೋದು ಸ್ವಪೋಷೀಯ ಬ್ಯಾಕ್ಟೀರಿಯಾ, ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ. ಹಾಗಿದ್ರು ತನ್ನ ಆಹಾರನ ತಾನೇ ಉತ್ಪಾದನೆ ಮಾಡ್ಕೊಳ್ತಾ ಇದ್ರು, ಅದನ್ನ ಬ್ಯಾಕ್ಟೀರಿಯಾ ಮೊನಿರಾದಲ್ಲಿ ಇಡ್ತಾ ಇದ್ದೀರಾ. ಹೌದಾ? ಕರೆಕ್ಟ್. ಹೇಳಿಕೆ ಕರೆಕ್ಟ್.
ನೆಕ್ಸ್ಟ್, ಮೊನೇರಾ ಅನ್ನುವಂತ ಸಾಮ್ರಾಜ್ಯವನ್ನ ನಾವು ಡಿವೈಡ್ ಮಾಡ್ತಾ ಇರೋದು ಪೋಷಣೆ ಆಧಾರದ ಮೇಲೆ ಅಲ್ಲ, ನಾಟ್ ಆನ್ ನ್ಯೂಟ್ರಿಷನ್. ಪೋಷಣೆ ಆಧಾರದ ಮೇಲೆ ಅಲ್ಲ, ಅದನ್ನ ಪ್ರೋಕ್ಯಾರಿಯೋಟ್ ಮತ್ತು ಸೆಲ್ಗಳ ಬೇಸ್ ಮೇಲೆ, ಅಂದ್ರೆ ನ್ಯೂಕ್ಲಿಯಸ್ ಇದನ್ನ ಇಲ್ವಾ, ಎಷ್ಟು ಸೆಲ್ಗಳಿಂದ ಆಗಿದೆ, ಯೂನಿಸೆಲ್ಲಾರ, ಪ್ರೋಕ್ಯಾರಿಯೋಟ, ಅದ್ರ ಬೇಸ್ ಮೇಲೆ ಡಿವೈಡ್ ಮಾಡ್ತಾ ಇದೀವಿ ಅಂತ ಕಾರಣ ಹೇಳ್ತಾರೆ. ಸೊ ಫಸ್ಟ್ ಹೇಳಿಕೆ ಏನ್ ಹೇಳ್ತಾ ಇದೆ, ಒಂದಿಷ್ಟು ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಂಡ್ರು ಅದನ್ನ ಮೊನೇರಾದಲ್ಲಿ ಇಡ್ತಾ ಇದೀವಿ. ಕರೆಕ್ಟ್. ಎರಡನೇ ಕಾರಣ ಏನ್ ಹೇಳ್ತಾ ಇದೆ ಅಂದ್ರೆ, ಮೊನೇರಾ ಅನ್ನುವಂತ ಸಾಮ್ರಾಜ್ಯವನ್ನ ಡಿವೈಡ್ ಮಾಡಿರೋದು, ವಿಭಜನೆ ಮಾಡಿರೋದು ಪೋಷಣೆ ಆಧಾರದ ಮೇಲಲ್ಲ, ಅವುಗಳು ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಳ್ತಾವ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ ಅಲ್ಲ, ಅವುಗಳಲ್ಲಿ ನ್ಯೂಕ್ಲಿಯಸ್ ಇದನ್ನ ಇಲ್ವಾ, ಒಂದೇ ಜೀವಕೋಶ ಆಗಿದೆನಾ ಇಲ್ವಾ, ಅದ್ರ ಬೇಸ್ ಮೇಲೆ ಡಿವೈಡ್ ಮಾಡ್ತಾ ಇದೀವಿ, ಹಾಗಾಗಿ ಇಡಬಹುದು ಅಂತ ಕಾರಣನೂ ಕರೆಕ್ಟ್ ಆಗಿ ಹೇಳ್ತಾ ಇದೆ. ಸೊ ಹೀಗಾಗಿ ಎರಡೂ ಕರೆಕ್ಟ್, ಮತ್ ಕರೆಕ್ಟ್ ಕಾರಣನೂ ಹೌದು, ಹೀಗಾಗಿ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಹೇಳ್ತಾರೆ 5 kingdom ಕ್ಲಾಸಿಫಿಕೇಶನ್. ಓಕೆ, ಈ 5 ಸಾಮ್ರಾಜ್ಯಗಳು ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮಲಿಯಾ, 5 ಸಾಮ್ರಾಜ್ಯಗಳಲ್ಲಿ ವೈರಸ್ ನ ಇಡ್ಲೇ ಇಲ್ಲ. ಹೌದಾ? ಕರೆಕ್ಟ್. ಯಾಕೆ? ಕಾರಣ ನೋಡಿ. ಯಾಕೆ ಅಂದ್ರೆ ಅದು ನಾನ್ ಸೆಲ್ಯುಲರ್, ಅಂದ್ರೆ ಸೆಲ್ ಇಂದ ಆಗೇ ಇಲ್ಲ. ಯೂಶಲಿ ಸೆಲ್ ಅಂದ್ರೆ ಏನಿರ್ಬೇಕು, ವರ್ಡ್ ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ ಇವೆಲ್ಲ ಇದ್ರೆ ಸೆಲ್ ಅಂತ ಕರೀತಾರೆ. ಬಟ್ ವೈರಸ್ ಅಲ್ಲಿ ಯಾವ್ದು ಇಲ್ಲ. ವೈರಸ್ ಅಲ್ಲಿ ಬರೀ ಇರೋದೆಷ್ಟು ಏನಿದೆ, ಪ್ರೋಟೀನ್ ಕವರ್ ಇದೆ, ಜೊತೆಗೆ ಒಳಗಡೆ ಬರೀ DNA ಇದೆ, ಒಳಗಡೆ DNA ಅಥವಾ RNA ಇದೆ, ಇಷ್ಟಿದ್ರೆ ಮುಗಿದೋಯ್ತು. ಇದ್ರೊಳಗೆ ರೈಬೋಸೋಮ್ಸ್ ಮತ್ತಾದ್ಮೇಲೆ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ ಯಾವ್ದು ಇಲ್ಲ. ಹೀಗಾಗಿ ಸೆಲ್ ಅನ್ನೋದೇ ಕಾನ್ಸೆಪ್ಟ್ ಇಲ್ಲ. ಹಾಗಾಗಿ ತುಂಬಾ ಜನ ಇದನ್ನ ಈ 5 ಕಿಂಗ್ಡಮ್ ಅಲ್ಲಿ ಇಡೋದೇ ಇಲ್ಲ. ಓಕೆ, ಹೀಗಾಗಿ ಎರಡೂ ಕರೆಕ್ಟ್ ಆಗುತ್ತೆ. ಅಂಡ್ ಅದು ಕರೆಕ್ಟ್ ಎಕ್ಸ್ಪ್ಲೇಷನ್ ಹೌದು. ಈ ಆಪ್ಷನ್ ಕರೆಕ್ಟ್. Okay, next one. Euglena is difficult to classify into a single kingdom. ಅಂದ್ರೆ ಯೂಗ್ಲಿನಾ ಅನ್ನುವಂಥದ್ದು ಇದನ್ನ ಆಕ್ಚುಲಿ ಪ್ರೊಟಿಸ್ಟಾದಲ್ಲಿ ಇಟ್ಟಿರೋದು. ಓಕೆ, ಬಟ್ ಆಕ್ಚುಲಿ ಚೆಕ್ ಮಾಡಿ ನೋಡಿದ್ರೆ ಇದು ಚಲನೆನೂ ಮಾಡುತ್ತೆ. ಈ ಪ್ಲಾಜೆಲ್ಲಾ ಅಥವಾ ಕಶಾಂಗ್ ಅಂತ ಹೇಳ್ತಿರಲ್ಲ, ಇದರಿಂದ ಚಲನೆನೂ ಮಾಡುತ್ತೆ. ಅಂದ್ರೆ ಇದು ಪ್ರಾಣಿ ತರ, ಅನಿಮಲ್ ತರ ಇದಕ್ಕೆ ಕ್ಯಾರೆಕ್ಟರ್ ಇದೆ. ಯಾಕೆ? ಅನಿಮಲ್ ಗಳ ಚಲನೆ, ಪ್ರಾಣಿಗಳ ಚಲನೆ ಮಾಡ್ತಾವಲ್ಲ, ಹಾಗಾಗಿ ಅನಿಮಲ್ ಅಥವಾ ಪ್ರಾಣಿಗಳ ತರ ಇದಕ್ಕೆ ಕ್ಯಾರೆಕ್ಟರ್ಸ್ ಗುಣಲಕ್ಷಣ ಇದೆ. ಹಾಗೆ ಇದರಲ್ಲಿ ಕ್ಲೋರೋಫಿಲ್ ಇದೆ, ಕ್ಲೋರೋಫಿಲ್ ಅಂತ ಪತ್ರ ಇರ್ತಿದೆ. ಆ ಪತ್ರ ಇರ್ತಿದ್ರೆ ಅದು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುತ್ತೆ. ಹೀಗಾಗಿ ಪ್ಲಾಂಟ್ ಅಥವಾ ಸಸ್ಯಗಳ ತರ ಇದರಲ್ಲಿ ಕ್ಯಾರೆಕ್ಟರ್ಸ್ ಇದೆ. ಹಾಗೆ ಈ ಕಡೆಗೆ ಪ್ರಾಣಿ ತರ ಗುಣಲಕ್ಷಣ ಇದೆ, ಈ ಕಡೆಗೆ ಸಸ್ಯ ತರ ಗುಣಲಕ್ಷಣಗಳು ಇದಾವೆ. ಹೀಗಾಗಿ ಇದನ್ನ ಪ್ರಾಣಿ ಸಾಮ್ರಾಜ್ಯದಲ್ಲಿ ಇಡ್ಬೇಕಾ, ಸಸ್ಯ ಸಾಮ್ರಾಜ್ಯದಲ್ಲಿ ಇಡ್ಬೇಕಾ, ಅಥವಾ ಏಕಕೋಶ ಜೀವಿ ಇರೋದ್ರಿಂದ ಮೊನೇರಾ ಸಾಮ್ರಾಜ್ಯದಲ್ಲಿ ಇಡ್ಬೇಕಾ, ಎಲ್ಲಿ ಇಡ್ಬೇಕು ಅನ್ನೋದೇ ನಮಗೆ ಕನ್ಫ್ಯೂಷನ್. ಹಾಗಾಗಿ ಒಂದೇ ಸಿಂಗಲ್ ಕಿಂಗ್ಡಮ್ ಅಲ್ಲಿ, ಅಂದ್ರೆ ಒಂದೇ ಸಾಮ್ರಾಜ್ಯದಲ್ಲಿ ಇಡುವಂತದ್ದು ಡಿಫಿಕಲ್ಟ್ ಆಗ್ತಾ ಇದೆ. ಕರೆಕ್ಟ್. ಯಾಕೆ ಡಿಫಿಕಲ್ಟ್ ಆಗ್ತದೆ? ಕಾರಣ ಕರೆಕ್ಟಾ? ಚೆಕ್ ಮಾಡಿ. ಯೂಗ್ಲಿನಾ ಈ ಕಡೆಗೆ ಪ್ಲಾಂಟ್ ಸಸ್ಯದ ತರ ಫೋಟೋಸಿಂಥಸಿಸ್ ಮಾಡುತ್ತೆ, ಅನಿಮಲ್ ತರ ಪ್ರಾಣಿಗಳ ತರ ಮೂವ್ಮೆಂಟು ಮಾಡುತ್ತೆ. ಹಾಗಾಗಿ ಇದನ್ನ ಯಾವ ಕಡೆಗೆ ಇಡಬೇಕು ಅಂತ ಗೊತ್ತಾಗ್ತಿಲ್ಲ. ಕರೆಕ್ಟ್ ಇದೆ, ಕಾರಣನೂ ಕರೆಕ್ಟ್ ಇದೆ. ಸೊ ಎರಡೂ ಕರೆಕ್ಟ್ ಆಗುತ್ತೆ, ಕಾರಣನೂ ಕರೆಕ್ಟ್. ಸೊ ಈ ರೀತಿ ಕ್ವಶನ್ಸ್ ಗಳು ಇಲ್ಲಿ ನಾವು ಕೊಟ್ಟಿರೋದು ನೋಡಿ, ಎಷ್ಟು ಚೆನ್ನಾಗಿರುವಂತ ಕ್ವಶನ್ಸ್ ಗಳು. ನಾವು ಸುಮ್ನೆ ಏನ್ ಮಾಡ್ಬಿಡ್ತೀವಿ, ಹಾಗೆ ಸುಮ್ನೆ ಅವುಗಳನ್ನ ಓದ್ಕೊಳ್ತಾ ಹೋಗ್ತೀವಿ. ಆಕ್ಚುಲ್ ಆಗಿ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾಗ ಆ ಕನೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಕೆಪಾಬಿಲಿಟಿ ಬರ್ಬೇಕು. ಯಾಕೆ ಇದನ್ನ ಇದ್ರಲ್ಲೇ ಇಟ್ಟಿದ್ದಾರೆ, ಇದ್ರ ಕ್ಯಾರೆಕ್ಟರ್ಸ್ ಗಳೇನು, ಯಾಕೆ ಇದನ್ನ ತಗೊಂಡೋಗಿ ಈ ತರ ಫೋಟೋಸಿಂಥಸಿಸ್ ಮಾಡೋದ್ರಿಂದ ಇದನ್ನ ತಗೊಂಡೋಗಿ ಪ್ಲಾಂಟ್ ಅಲ್ಲಿ ಇಡಬಹುದಾಗಿತ್ತಲ್ಲ, ಯಾಕೆ ಇದನ್ನ ತಂದು ಪ್ರೊಟಿಸ್ಟಾದಲ್ಲೇ ಇಡ್ತಾ ಇದ್ದಾರೆ, ಪ್ರೊಟಿಸ್ಟಾನ ಯಾಕೆ ಡಂಪಿಂಗ್ ಗ್ರೌಂಡ್ ಅಂತ ಕರೀತಾರೆ, ಇವೆಲ್ಲ ಅದನ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋದಾಗ ಯಾವುದೇ ಟೈಪ್ ಆಫ್ ಕ್ವಶನ್ ಕೊಟ್ಟರು ಇವನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಆ ತರ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡೋದೇ ನಿಮ್ಮಲ್ಲಿ ಜಸ್ಟ್ ಬಯಾಟ್ ಹಾಕ್ಸುವಂತ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ, ಅದು ಸ್ಪರ್ಧಾರಿವಲ್ಲಿ ಇಲ್ಲ. ನಿಮ್ಮಲ್ಲಿ ಈ ತರ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡಿಸಿ ನೀವೇ ಓನ್ ಆಗಿ ಕ್ವಶನ್ಸ್ ನ ಸಾಲ್ವ್ ಮಾಡುವಂತ ಕೆಪಾಬಿಲಿಟಿ ಬೆಳೆಸೋದೇ ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ಅದನ್ನು ನಾವು ಕ್ಲಾಸ್ ರೂಮ್ ಅಲ್ಲಿ ಜೊತೆಗೆ ಟೆಸ್ಟ್ ಸೀರೀಸ್ ಅಲ್ಲಿ ಎಲ್ಲಾ ಕಡೆಗೆ ಮಾಡ್ತಾ ಇರೋದು. ಓಕೆ, ಸೊ ಹಾಗಾಗಿ ಇದರ ಉಪಯೋಗ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಆಲ್ ದ ಬೆಸ್ಟ್, ಯೂಸ್ ಮಾಡ್ಕೊಳ್ತಾ ಹೋಗಿ.